ಒಂದು ಕಡೆ ರಾಣ ಕೃತಿಕಾ ಹಿಡ್ಕೊಂಡಿದ್ರೆ ಇನ್ನೊಂದು ಕಡೆ ಜುನೂನ್ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ಲು. ರಾಣ ಅವಳನ್ನ ಇಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗ್ತೀನಿ, ಆಚೆ ಬಿಟ್ಟು ಬರ್ತೀನಿ ಅಂತ ಇಳಿದಾಡ್ತಿದ್ದ. ಆದರೆ ಜುನೂನ್ ಅದಕ್ಕೆ ಬಿಡ್ತಾನೆ ಇರಲಿಲ್ಲ. ಜುನೂನ್ ಮುಖದಲ್ಲಿ ಒಂದು ಸಣ್ಣ ನಗು ಇತ್ತು. ಇತ್ತ ರಾಣ ಒಂದು ಕ್ಷಣ ಕಣ್ಣು ಮುಚ್ಕೊಂಡಿದ್ದ. ಕೃತಿಗೆ ತಾನು ಯಾರೋ ಆಡೋ ಫುಟ್ಬಾಲ್ ಆಗಿಬಿಟ್ಟಿದ್ದೀನಿ ಅಂತ ಅನ್ನಿಸ್ತಿತ್ತು. ಇವರಿಬ್ಬರು ಪ್ಲೇಯರ್ಸ್ ಥರನ ಇಟ್ಕೊಂಡು ಇವಾಗ ಕಿತ್ತಾಡ್ತಾರೇನೋ ಅಂತ ಅನ್ನಿಸ್ತಿತ್ತು. ಜುನೂನ್ ರಾಣ ಕಡೆ ನೋಡ್ತಾ ಅಂದ್ಲು, ಇಷ್ಟೊಂದು ಅರ್ಜೆಂಟಾಗಿ ಇವಳನ್ನ ಆಚೆ ಕರ್ಕೊಂಡು ಹೋಗೋಕ್ಕೆ ಏನಾಗಿದೆ ನಿನಗೆ? ನಾನು ಇವಾಗ ತಾನೇ ಬಂದಿದ್ದೀನಿ, ಇನ್ನೂ ಚಹಾ ತಿಂಡಿ ಕೂಡ ಮಾಡಿಲ್ಲ. ಅಂದ್ಕೊಳ್ತಿದ್ದೀನಿ ಕೃತಿ ಜೊತೆನೇ ಕೂತು ಚಹಾ ಕುಡಿಯೋಣ ಅಂತ. ಹೌದಲ್ವಾ ಕೃತಿ? ನೀನು ನನ್ನ ಜೊತೆ ಚಹಾ ಕುಡಿತೀಯಾ ತಾನೇ? ನನಗೆ ಏಲಕ್ಕಿ ಚಹಾ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಜೊತೆಗೆ ಯಾರಾದರೂ ಕುಡಿಯೋಕಿದ್ರೆ ಇನ್ನೂ ಸಖತ್ತಾಗಿರತ್ತೆ ಅಂದ್ಲು ಜುನೂನ್. ಕೃತಿಗಂತೂ ಜುನೂನ್ಗೆ ಯಾವ ರೀತಿ ರಿಪ್ಲೈ ಕೊಡಬೇಕು ಅಂತಾನೆ ಅವಳಿಗೆ ಅರ್ಥನೇ ಆಗ್ತಾ ಇಲ್ಲ. ಅದಕ್ಕೆ ಅವಳು ಸುಮ್ಮನೆ ಮೌನವಾಗಿ ನಿಂತುಬಿಟ್ಲು. ಇತ್ತ ರಾಣ ಕೃತಿ ಕೈಯನ್ನು ಒಂದೇ ಏಟಿಗೆ ಬಿಟ್ಟು ಕೋಪದಿಂದ ಅವಳನ್ನ 2 ಸೆಕೆಂಡ್ ನೋಡಿ ಅಲ್ಲಿಂದ ಹೊರಟು ಹೋದ. ಏನೂ ಮಾಡೋದಕ್ಕಾಗದೆ. ಕೃತಿಗಿದು ಅರ್ಥನೇ ಆಗ್ತಿಲ್ಲ, ಇವನಿಗೆ ತನ್ನ ಮೇಲೆ ಯಾಕೆ ಇಷ್ಟೊಂದು ಕೋಪ ಅಂತ. ಅವಳೇನು ಇಲ್ಲಿಗೆ ಬೇಕಂತ ಬಂದಿದ್ದಾಳಾ? ಇದೇ ರಾಣ ತಾನೇ ಅವಳನ್ನ ಇಲ್ಲಿ ಕರ್ಕೊಂಡು ಬಂದದ್ದು. ಅವಳಿಲ್ಲಿಂದ ಹೋಗ್ತೀನಿ ಅಂದಾಗಲೂ ಅವನೇ ತಾನೇ ಪ್ರಪಂಚದ 100 ತರಹದ ಹೆದರಿಕೆ ಹುಟ್ಟಿಸಿ ಅವಳನ್ನ ತಡೆದಿದ್ದು. ಇವಾಗ ಮತ್ತೆ ಅವಳು ಈ ವಿಲ್ಲಾದಿಂದ ಆಚೆ ಹೋಗೋಣ ಅಂತ ಅಂದ್ಕೊಂಡ್ರೆ ಇವನೇ ವಾಪಸ್ ರೂಮ್ಗೆ ಎಳ್ಕೊಂಡು ಬಂದಿದ್ದ. ರಾಣ ಹೋದ್ಮೇಲೆ ಕೃತಿ ಜುನೂನ್ ಕಡೆ ನೋಡ್ತಾ ಅಂದ್ಲು, ನೀವ್ಯಾರು? ಐ ಮೀನ್ ಆ ಮಿಸ್ಟರ್ XYZ ನಿಮ್ಮನ್ನು ಅಮ್ಮ ಅಂತ ಕರಿತಿದ್ರು, ಆದರೆ ನೋಡಿದ್ರೆ ನೀವು ಅವರ ಗರ್ಲ್ಫ್ರೆಂಡ್ ಥರ ಕಾಣಿಸ್ತೀರಿ. ಅವಳು ಹೀಗೆ ಹೇಳುವಾಗ ಅವಳ ಮುಖದಲ್ಲಿ ಸಿಕ್ಕಾಪಟ್ಟೆ ಪ್ರಶ್ನೆಗಳಿದ್ವು. ರಾಣ ಬೈಯಲ್ಲಿ ಏನೋ ಅಮ್ಮ ಅಂತ ಬಡಬಡಿಸಿದ ನಿಜ, ಆದರೆ ಜುನೂನ್ ನೋಡೋಕೆ ಇರೋ ಸ್ಟೈಲ್ ಮತ್ತು ರಾಣ ಜೊತೆ ಮಾತಾಡೋ ರೀತಿ ನೋಡಿದ್ರೆ ಅವರಿಬ್ಬರು ಅಮ್ಮ ಮಗನ ಥರ ಇರಲೇ ಇಲ್ಲ. ಬದಲಾಗಿ ಗರ್ಲ್ಫ್ರೆಂಡ್ ಬಾಯ್ ಫ್ರೆಂಡ್ ಥರ ಕಾಣಿಸ್ತಿದ್ರು. ಅವಳಷ್ಟು ಯಂಗಾಗಿದ್ಲು ಜುನೂನ್. ಜುನೂನ್ ಮೆಲ್ಲಗೆ ನಕ್ಕು ಅಂದ್ಲು, ಅದೇ ಥರ ಏನೋ ಅನ್ಕೋ, ಬಾ ಇವಾಗ ನಾವು ಟೀ ಕುಡಿಯೋಕೆ ಹೋಗೋಣ ಅಂದ್ಲು. ಹೀಗೆ ಹೇಳ್ತಾ ಜುನೂನ್ ಕೃತಿ ಕೈ ಹಿಡಿದು ಮೆಟ್ಟಿಲು ಇಳಿಸಿ ಕೆಳಗೆ ಕರ್ಕೊಂಡು ಬರ್ತಿದ್ಲು. ಕೃತಿ ಅವಳನ್ನ ತಡೀತಾ ಅಂದ್ಲು, ನಾನು ಕೆಳಗೆ ಬರಲ್ಲ. ಯಾಕೋ ಗೊತ್ತಿಲ್ಲ, ಆದರೆ ಆ ಮಿಸ್ಟರ್ XYZಗೆ ನಾನು ಕೆಳಗೆ ಬರೋದು ಸ್ವಲ್ಪನೂ ಇಷ್ಟ ಇಲ್ಲ. ನಾನು ಯಾವಾಗ ಕೆಳಗೆ ಬಂದರೂ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಹೋದ ಸಲ ಅಂತೂ ಅವ್ರು ನನ್ನ ಮೇಲೆ ಕೈ ಬೇರೆ ಮಾಡಿಬಿಟ್ಟಿದ್ರು. ನಾನು ಬರಲ್ಲ ಕೆಳಗೆ. ಅವಳು ಹೆದರ್ತಾ ಹಿಂದಕ್ಕೆ ಸರಿತಾ ಇದ್ಲು. ಜುನೂನ್ ಸಣ್ಣದಾಗಿ ನಕ್ಕಂದ್ಲು, ಏನು ಅವನು ನಿನ್ನ ಮೇಲೆ ಕೈ ಮಾಡಿದ್ನಾ? ಕೃತಿ ತಲೆ ತಗ್ಗಿಸ್ಕೊಂಡ್ಲು. ಜುನೂನ್ಗಂತೂ ಕೋಪ ಬಂತು, ಆದರೆ ಒಂದು ಗಟ್ಟಿ ಉಸಿರು ತಗೊಂಡಂದ್ಲು, ಯಾವ ಕಾರಣಕ್ಕೆ ನಿನಗೆ ಕೆಳಗೆ ಬರೋದು ಇಷ್ಟ ಇರಲಿಲ್ವೋ, ಇವಾಗ ಆ ಕಾರಣನೇ ಮುಗಿದು ಹೋಗಿದೆ. ಅದಕ್ಕೆ ನೀನೇನು ಹೆದರಬೇಡ, ಬಾ ನನ್ನ ಜೊತೆ. ಇಷ್ಟು ಹೇಳಿ ಅವಳು ಕೃತಿನ ಮೆಟ್ಟಿಲಿಳಿಸಿ ಕೆಳಗಡೆ ಕರ್ಕೊಂಡು ಬಂದಳು. ಕೃತಿ ಯೋಚನೆ ಮಾಡ್ತಿದ್ಲು, ಅಷ್ಟಕ್ಕೂ ಅಂಥದ್ದೇನು ಕಾರಣ ಇರಬಹುದು? ಅದಕ್ಕೆ ರಾಣ ತನ್ನ ಕೆಳಗೆ ಬರಬೇಡ ಅಂತಿದ್ದದ್ದು, ಮತ್ತಿವಾಗ ಯಾಕೆ ಹೆದರಬೇಡ ಅಂತಿದ್ದಾರೆ ಅಂತ. ಅವಳು ಇದೇ ರೀತಿ ಯೋಚನೆ ಮಾಡ್ತಿದ್ದಾಳೆ, ಯಾಕಿರ್ಬೋದು ಅಂತ. ಜುನೂನ್ ಕೃತಿ ಜೊತೆ ಹಾಲಿಗೆ ಬಂದಳು, ಅವಳ ಜೊತೆ ಕೂತ್ಲು. ಅವಳು ಕೆಲಸದವಳಿಗೆ ಟೀ ತರೋದಕ್ಕೆ ಹೇಳಿದ್ಲು ಇಬ್ಬರಿಗೂ. ಆ ಕೆಲಸದವಳು ಕೂಡ ಜುನೂನ್ನ ಅಲ್ಲಿ ನೋಡಿ ಪೂರ್ತಿ ಶಾಕ್ ಆಗಿಬಿಟ್ಲು. ಸಡನ್ನಾಗಿ ಇಲ್ಲಿ ಬಾಂಬ್ ಸಿಡ್ದಾಗ ಆಗೋಗಿದೆ, ಆದರೆ ಇದು ಯಾರ ಮೇಲೆ ಸಿಡಿದಿದೆ ಮತ್ತು ಯಾಕೆ ಸಿಡಿದಿದೆ ಅಂತ ಅವಳಿಗೆ ಅರ್ಥನೇ ಆಗ್ತಿರಲಿಲ್ಲ. ಮೇಲೆ ರೇನಿಂಗ್ ಹತ್ರ ನಿಂತಿದ್ದಂಥ ರಾಣ ಕೆಳಗೆ ಅವರಿಬ್ಬರನ್ನೇ ನೋಡ್ತಾ ಇದ್ದ ನೇರವಾಗಿ. ಜುನೂನ್ ಕೃತಿನ ನೋಡ್ತಾ ನೋಡ್ತಾ ಸಡನ್ನಾಗಿ ತನ್ನ ಕಣ್ಣುಗಳನ್ನ ಮೇಲಕ್ಕೆ ಎತ್ತಿದ್ಲು. ಅವಳ ಕಣ್ಣುಗಳು ನೇರವಾಗಿ ರಾಣನ ಕಣ್ಣುಗಳಿಗೆ ತಾಗದವು. ಮರುಕ್ಷಣವೇ ರಾಣ ತಕ್ಷಣ ತನ್ನ ಮುಖವನ್ನು ತಿರುಗಿಸ್ಕೊಂಡು ಅಲ್ಲಿಂದ ಹೊರಟೋದ. ಪಾಪ ಜುನೂನ್ ಮುಖದಲ್ಲಂತೂ ಅದನ್ನು ನೋಡಿ ಒಂದು ಸಣ್ಣ ನಗು ಬಂದ್ಬಿಡ್ತು. ಇವಾಗ ಅವಳು ಕೃತಿ ಕಡೆ ನೋಡಿ ಅಂದ್ಲು, ನಿನ್ನ ಹೆಸರು ಮಾತ್ರ ತುಂಬ ಚೆನ್ನಾಗಿದೆ. ಇದರ ಜೊತೆಗೆ ನಿನ್ನ ಬಗ್ಗೆ ಇನ್ನೇನಾದರೂ ಹೇಳು, ಏನಾದರೂ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ. ಅದನ್ನು ಕೇಳಿದ ತಕ್ಷಣ ನನ್ನ ಮನಸ್ಸಿಗೆ ಅನಿಸ್ಬೇಕು, ಹೌದು
ಇವಳೇ ನನಗೆ ಬೇಕಾಗಿದ್ದವಳು ಅಂತ. ಕೃತಿ ಆಶ್ಚರ್ಯದಿಂದ ಅವಳನ್ನೇ ನೋಡ್ತಾ ಅಂದ್ಲು. ಆದರೆ ನೀವು ನನ್ನನ್ನು ಯಾಕೆ ಹುಡುಕ್ತಿದ್ದೀರಿ? ಜುನೂನ್ ತಕ್ಷಣ ಅಂದ್ಲು, ಅದನ್ನು ನಾನು ನಿನಗೆ ಆಮೇಲೆ ಹೇಳ್ತೀನಿ, ಮೊದಲು ನೀನು ನಿನ್ನ ಬಗ್ಗೆ ಹೇಳು. ಕೃತಿ ತಲೆ ತಗ್ಸಂದ್ಲು, ನಾನು ಕೃತಿ, ಬರೀ ಕೃತಿ ಅಷ್ಟೆ. ಇದನ್ನು ಬಿಟ್ಟು ನಾನು ನಿಮಗೆ ಇನ್ನೇನು ಹೇಳೋಕ್ಕಾಗಲ್ಲ. ಜುನೂನ್ ನಕ್ಕಂದ್ಲು, ಹಾಗಾದರೆ ಮುಗೀತು, ನಾನು ಇನ್ಮೇಲೆ ನಿನಗೇನು ಕೇಳಲ್ಲ, ಬರೀ ಇಷ್ಟೇ ಹೇಳು, ನಿನ್ನ ತಲೆಗೆ ಈ ಗಾಯ ಹೆಂಗಾಯಿತು? ರಾಣನ್ ಕಾರ್ ಆಕ್ಸಿಡೆಂಟ್ನಿಂದ ಆಯಿತಾ? ಕೃತಿ ತಲೆ ತಗ್ಸಿದ ತಲೆಯನ್ನು ಇನ್ನೂ ಜಾಸ್ತಿ ತಲೆ ತೆಗೆಸ್ಕೊಂಡ್ಬಿಟ್ಲು. ಜುನೂನ್ ಅವಳ ಈ ರಿಯಾಕ್ಷನ್ ನೋಡಿ ನಗ್ತಾ ಅಂದ್ಲು, ತಗೋ ಕುಡಿ ಚಹಾನ. ಕೃತಿ ಕಣ್ಣುಗಳನ್ನ ಮೇಲೆ ಕೆತ್ತಿ ಸುಮ್ಮನೆ ಚಹಾ ಕುಡಿಯೋಕೆ ಶುರು ಮಾಡಿದ್ಲು. ಅವಳು ಬೇಗ ಬೇಗ ಚಹಾ ಮುಗಿಸಿ ತನ್ನ ಜಾಗದಿಂದ ಎದ್ದು ನಿಂತ್ಕೊಂಡ್ಳು. ಅವಳು ತಕ್ಷಣ ಅಂದ್ಲು, ನಾನು ಇವಾಗ ಹೊರಡಲಾ? ನನಗೆ ತಡ ಆಗಿಬಿಡುತ್ತೆ, ನಂಗೆ ತಡ ಆಗ್ತಿದೆ ಅಂದ್ಲು. ಜುನೂನ್ ಸಣ್ಣದಾಗಿ ನಕ್ಕಂದ್ಲು, ಎಲ್ಲಿಗೆ ಹೋಗ್ತೀಯ ನೀನು ಅಂತ ಕೇಳಿದ್ಲು. ಕೃತಿ ಹತ್ರ ಯಾವುದೇ ಆನ್ಸರ್ ಇರಲಿಲ್ಲ. ಜುನೂನ್ಗೆ ಹೇಳೋಕೆ ಅವಳ ಹತ್ರ ಯಾವುದೇ ಜಾಗನೇ ಇರಲಿಲ್ವ. ಇದ್ರಲ್ವ ಅವಳು ಹೇಳೋದು, ಅವಳಿಗೆ ಗೊತ್ತಿಲ್ಲ ತಾನು ಎಲ್ಲಿಗೆ ಹೋಗಬೇಕು ಅಂತ. ಅವಳು ಮೆಲ್ಲಗಂದ್ಲು, ನನ್ನ ಹಣೆ ಬರಹ ಎಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲಿಗೆ ಅಂದ್ಲು. ಜುನೂನ್ ಅವಳು ಉತ್ತರ ಕೇಳಿ ಮತ್ತೊಮ್ಮೆ ನಕ್ಬಿಟ್ಟಂದ್ಲು, ನಾನು ನಿನಗೆ ಕೇರ್ ಟೇಕರ್ ಕೆಲಸ ಕೊಟ್ಟರೆ ಮಾಡ್ತೀಯಾ? ಕೃತಿ ತಕ್ಷಣ ಕಣ್ಣು ಎತ್ತಿ ಅವಳ ಕಡೆ ನೋಡಿದ್ಲು ಮತ್ತು ಹ್ಞೂ ಅಂತ ತಲೆ ಅಲ್ಲಾಡಿಸಿದ್ಲು. ಅವಳು ಮೆಲ್ಲಗಂದ್ಲು, ನಿಮಗೂ ಮತ್ತು ಆ ಮಿಸ್ಟರ್ XYZಗೆ ಮಕ್ಕಳಿದ್ದಾರಾ? ಐ ಮೀನ್ ನಿಮ್ಮಿಬ್ಬರ ಮದುವೆ? ಅವಳ ಮಾತು ಮುಗಿಯೋ ಮುಂಚೆಯೇ ಜುನೂನ್ ಜೋರಾಗಿ ನಕ್ಬಿಟ್ಟಂದ್ಲು, ನೀನು ನನ್ನ ಮಗನನ್ನೇ ನೋಡ್ಕೊಳ್ಬೇಕು, ನೋಡ್ಕೊಳ್ತೀಯಾ ತಾನೇ? ಕೃತಿ ಈ ಮಾತು ಕೇಳಿ ಯೋಚನೆಗೆ ಬಿದ್ಲು. ರಾಣ ಜೊತೆ ಅವಳಿಗೆ ಆಗ ಬರ್ತಿರ್ಲಿಲ್ಲ, ಅಜನ್ಮ ಶತ್ರುತ್ವ ಇತ್ತು. ಇಂಥ ಸ್ಥಿತಿಯಲ್ಲಿ ಈ ಮನೆಯಲ್ಲಿರೋದು ಸ್ವಲ್ಪ ಕಷ್ಟನೇ ಅನ್ನಿಸ್ತಿತ್ತು. ಆದರೆ ಹೊರಗಿನ ಪ್ರಪಂಚದ ಹೆದರಿಕೆಯೂ ಅವಳ ಮನಸ್ಸಿನಿಂದ ಹೋಗ್ತಾನೇ ಇರಲಿಲ್ಲ. ಪಾಪ ಅವಳು ತಾನೇ ಇನ್ನೇನು ಮಾಡ್ತಾಳೆ? ಅವಳು ತನಗೆ ತಾನೇ ಅಂದ್ಕೊಂಡ್ಳು, ಆ ಮಿಸ್ಟರ್ XYZ ಜೊತೆ ನನಗಿರೋಕ್ಕಾಗಲ್ಲ, ಆದರೆ ಅವರಮ್ಮ ಮಾತ್ರ ತುಂಬ ಒಳ್ಳೆಯವ್ರ ಥರ ಕಾಣಿಸ್ತಿದ್ದಾರೆ. ಇಲ್ಲಾಂದರೆ ಯಾವ ಗರ್ಲ್ಫ್ರೆಂಡ್ ಅಥವಾ ಹೆಂಡತಿ ತನ್ನ ಗಂಡನನ್ನು ಇನ್ನೊಬ್ಬರ ಜೊತೆ ಆ ಸ್ಥಿತಿಯಲ್ಲಿ ನೋಡಿಯೂ ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ತಾಳೆ? ನಾನು ಅಂತ ಒಪ್ಕೋಬೇಕು. ಇಷ್ಟು ಯೋಚನೆ ಮಾಡಿ ಅವಳು ಜುನೂನ್ ಕಡೆ ನೋಡ್ತಾ ಅಂದ್ಲು, ನಾನು ಮಾಡ್ತೀನಿ, ನಾನು ನಿಮ್ಮ ಮಗನನ್ನು ನೋಡ್ಕೊಳ್ತೀನಿ. ಜುನೂನ್ ತಕ್ಷಣ ಅಂದ್ಲು, ವೆರಿ ಗುಡ್, ಇವಾಗ ನೀನು ಒಂದು ಕೆಲಸ ಮಾಡು, ಮೇಲೆ ಹೋಗಿ ಬಲಗಡೆ ಇರೋವಂಥ 4ನೇ ರೂಮ್ಗೆ ಹೋಗು. ನಿನ್ನ ಸಾಮಾನುಗಳು ಏನೇನಿವೆಯೋ ಎಲ್ಲ ನಾನು ಅಲ್ಲಿಗೆ ಕಳಿಸ್ಕೊಡ್ತೀನಿ ಮತ್ತು ತುಂಬ ಬೇಗ ನಿನ್ನ ಕೆಲಸ ಏನು ಮಾಡಬೇಕು ಅಂತಾನು ಎಲ್ಲ ನಾನು ನಿನಗೆ ತಿಳಿಸ್ತೀನಿ. ಕೃತಿ ಮೆಲ್ಲಗೆ ತಲೆ ಅಲ್ಲಾಡಿಸಿ ಅಲ್ಲಿಂದ ಹೋಗೋಕೆ ಹೊರಟ್ಲು. ಆದರೆ ಹೋಗ್ತಾ ಹೋಗ್ತಾ ಸಡನ್ನಾಗಿ ನಿಂತು ಜುನೂನ್ ಕಡೆ ನೋಡ್ತಾ ಅಂದ್ಲು, ನಾನು ನಿಮಗೆ ಒಂದು ವಿಷಯ ಹೇಳಬೇಕು. ಜುನೂನ್ ತನ್ನ ಹುಬ್ಬುಗಳನ್ನ ಮೇಲಕ್ಕೆತ್ತಿದ್ಲು. ಕೃತಿ ತಲೆ ತಗ್ಸಂದ್ಲು, ಪ್ಲೀಸ್ ನೀವು ಏನೂ ತಪ್ಪು ತಿಳ್ಕೊಬೇಡಿ, ನನ್ನ ಉದ್ದೇಶ ಆ XYZ, ಐ ಮೀನ್ ನಿಮ್ಮ ಗಂಡ ಅಥವಾ ನಿಮ್ಮ ಬಾಯ್ ಫ್ರೆಂಡ್ ಜೊತೆ ನಂದೇನೂ ಆ ಥರ ಸಂಬಂಧ ಇಲ್ಲ. ನನಗವರು ಇಷ್ಟನೂ ಇಲ್ಲ. ನನ್ನ ಮಾತಿನ ಅರ್ಥ ಅವ್ರು ಕೆಟ್ಟವ್ರಂತಲ್ಲ, ಆದರೆ ನನಗಿಷ್ಟ ಇಲ್ಲ ಅಷ್ಟೇ. ಪ್ಲೀಸ್ ತಪ್ಪು ತಿಳ್ಕೊಬೇಡಿ. ಅವ್ರು ಬರೀ ನನ್ನ ಪ್ರಾಣ ಉಳಿಸಿ ಮನೇಲಿ ಇರೋಕ್ಕೆ ಜಾಗ ಕೊಟ್ಟಿದ್ದಾರಷ್ಟೇ, ಇದನ್ನು ಬಿಟ್ಟು ನಮ್ಮಿಬ್ಬರ ಮಧ್ಯೆ ಇನ್ನೇನು ಇಲ್ಲ ಅಂತ ಅಂದ್ಲು. ಜುನೂನ್ ನಗ್ತಾ ಅಂದ್ಲು, ಒಂದು ವೇಳೆ ಏನಾದರೂ ಇದ್ದರೂ ನನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ. ಕೃತಿ ಮುಖದಲ್ಲಿ ಒಂಥರ ವಿಚಿತ್ರವಾದ ರಿಯಾಕ್ಷನ್ ಬಂತು. ಇವಾಗ ಅವಳಿಗೆ ಜುನೂನ್ ತುಂಬ ಮಾಡರ್ನ್ ಗರ್ಲ್ ಫ್ರೆಂಡ್ ಥರ ಕಾಣಿಸಿದ್ಲು. ಅವಳು ತಕ್ಷಣ ಅಂದ್ಲು, ನಾನು ಇವಾಗ ಹೋಗ್ತೀನಿ. ಇಷ್ಟು ಹೇಳಿ ಅವಳು ಬೇಗ ಬೇಗ ಮೆಟ್ಟಲು ಹತ್ತಿ ನೇರವಾಗಿ ಜುನೂನ್ ಹೇಳಿದ ಆ ರೂಮ್ಗೆ ಹೋದ್ಲು. ಅವಳು ಹೋದ ತಕ್ಷಣ ಜುನೂನ್ಗೆ ಜೋರಾಗಿ ನಗು ಬಂದುಬಿಡ್ತು. ತಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅವಳಿಗೆ. ಅವಳಿಗೆ ಒಂದು ಕ್ಷಣ ಅನ್ನಿಸ್ತು, ತನ್ನ ಎದುರುಗಡೆ ತಾನೇ ನಿಂತ್ಕೊಂಡು ತನಗೆ ತಾನೇ ಮಾತಾಡ್ತಾ ಇದ್ದೀನಿ ಅಂತ. ಕೃತಿ ಪೂರ್ತಿ ತನ್ನ ಥರಾನೇ ಕಾಣಿಸಿದ್ಲು. ಪೂರ್ತಿ ಕನ್ಫ್ಯೂಸ್ ಆಗಿರೋಳು ಮತ್ತು ಬಹುಶಃ ಹಣೆ ಬರಹದಿಂದ ಸೋತಿರೋಳು,
ಒಂದು ವೇಳೆ ರಾಜ ತನ್ನ ಲೈಫ್ಗೆ ಬಂದು ಖುಷಿಯ ಬಣ್ಣಗಳನ್ನ ತುಂಬಬಹುದಾದರೆ ಇತ್ತ ರಾಣ್ ಮತ್ತು ಕೃತಿ ಮಧ್ಯೇನೂ ಆ ಥರ ಏನಾದರೂ ಆಗಬಹುದಾ? ಈ ಯೋಚನೆ ಅವಳ ಮನಸ್ಸಿಗೆ ತುಂಬ ಖುಷಿ ಕೊಡ್ತಿತ್ತು. ಕೃತಿ ಕೂಡ ತನ್ನಂತೆಯೇ ಅಂತ ಅವಳು ತುಂಬಾ ಸಂತೋಷಪಟ್ಳು. ಇನ್ನೊಂದು ಕಡೆ ರಾಣ ಬರೀ ಚಾನ್ಸ್ ಕಾಯ್ತಿದ್ದ ಯಾವಾಗ ಕೃತಿ ಮೇಲೆ ತನ್ನ ಇಡೀ ಕೋಪನ ತೀರಿಸ್ಕೋಬೇಕಂತ. ಕೃತಿ ತನ್ನ ರೂಮ್ಗೆ ಬಂದ ತಕ್ಷಣ ಒಂದು ಗಟ್ಟಿ ಉಸಿರು ತೊಗೊಂಡ್ಳು. ಅವಳು ವಾಶ್ರೂಮ್ ಹೋಗೋಣ ಅಂದ್ಕೊಳ್ತಿದ್ಲು. ಅಷ್ಟರಲ್ಲಿ ಸಡನ್ನಾಗಿ ರೂಮ್ ಬಾಗಿಲು ಲಾಕ್ ಆಗೋ ಸೌಂಡ್ ಕೇಳಿಸ್ತು. ಅವಳು ತಕ್ಷಣ ತಿರುಗಿ ನೋಡಿದ್ರೆ ಅಲ್ಲಿ ರಾಣನ ನೋಡಿ ಅವಳ ಕಣ್ಣುಗಳು ದೊಡ್ಡದಾಗ್ಬಿಟ್ವು. ಅವಳು ತಕ್ಷಣ ಅಂದ್ಲು, ನೀವಿಲ್ಲಿ? ರಾಣ ಕೋಪದಿಂದ ಹಲ್ಲು ಕಡಿತ ಅವಳ ತೀರಾ ಹತ್ರ ಬಂದ ಮತ್ತು ಮರುಕ್ಷಣವೇ ಕೃತಿ ಕೈ ಹಿಡಿದು ತನ್ನ ಕಡೆ ಎಳ್ಕೊಂಡ. ಕೃತಿ ನೇರವಾಗಿ ಬಂದವನೆದೆಗೆ ಮುಟ್ಟಿದ್ಲು. ಮರುಕ್ಷಣವೇ ರಾಣ ಅವಳ ಮಣಿಕಟ್ಟನ್ನು ತಿರುಚಿ ಅವಳು ಬೆನ್ನಿಗೆ ತಾಕಿಸ್ದ ಮತ್ತು ಅವಳ ಮುಖದ ಹತ್ರ ಬಾಗಂದ, ಹೌ ಡೇರ್ ಯು? ಕೃತಿ ಆಶ್ಚರ್ಯದಿಂದ ಅವನ ಕಡೆ ನೋಡ್ತಾ ಅಂದ್ಲು, ಇವಾಗ ನಂದೇನು ತಪ್ಪು? ಮತ್ತು ನೀವು ನನ್ನ ಜೊತೆ ಏನು ಮಾಡ್ತಿದ್ದೀರಿ? ನನ್ನ ಕೈ ಬಿಡಿ ಫಸ್ಟು. ಕೆಳಗೆ ನಿಮ್ಮ ಗರ್ಲ್ಫ್ರೆಂಡ್ ಕೂತಿದ್ದಾರೆ ಮತ್ತು ನೀವಿಲ್ಲಿ ಮೇಲೆ ನನ್ನ ರೂಮ್ನಲ್ಲಿ ಇದ್ದೀರಾ? ಅವಳ ಮಾತು ಕೇಳಿ ಅವನು ತಕ್ಷಣ ಅಂದ, ನಿಲ್ಲಿಸು. ಕೃತಿ ತಕ್ಷಣ ಅಂದ್ಲು, ನನಗನ್ನಿಸ್ತಿತ್ತು ನಿಮ್ಮ ಕೋಪ ಬರೀ ನನ್ನ ಮೇಲಷ್ಟೇ ಇರುತ್ತೆ ಅಂತ. ಆದರೆ ಇಲ್ಲ, ನೀವೆಲ್ಲರ ಬಗ್ಗೆನೂ ಇದೇ ಥರ ಯೋಚನೆ ಮಾಡ್ತೀರಾ? ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಮಿಸ್ಟರ್ XYZ, ಸುಮ್ಮನೆ ಇಲ್ಲಿಂದ ಹೊರಟೋಗಿ. ನನ್ನಿಂದ ನಿಮ್ಮ ಗರ್ಲ್ಫ್ರೆಂಡ್ಗೆ ಬೇಜಾರಾಗೋದು ನನಗೆ ಇಷ್ಟ ಇಲ್ಲ. ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ಅವ್ರು ನಿಜವಾಗ್ಲೂ ತುಂಬ ಒಳ್ಳೆಯವರು. ನಾನು ಅವರ ಮನಸ್ಸಿಗೆ ನೋವು ಮಾಡೋಕ್ಕೆ ಇಷ್ಟಪಡಲ್ಲ. ರಾಣ ಒಂಥರ ವಿಚಿತ್ರವಾಗಿ ನಗ್ದ. ಇವಾಗ ಅವನಿಗೆ ಅರ್ಥ ಆಯಿತು ಕೃತಿ ತಲೆ ಇಲ್ಲೇನು ಓಡ್ತಿದೆ ಅಂತ. ಅವನಂದ, ಓಹೋ, ಹಾಗಾದರೆ ನೀನು ನನ್ನ ಗರ್ಲ್ಫ್ರೆಂಡ್ ಮನಸ್ಸಿಗೆ ನೋವು ಮಾಡೋಕ್ಕೆ ಇಷ್ಟಪಡಲ್ಲ. ಇರಲಿ, ಹಾಗಾದರೆ ಇಲ್ಲೇನು ಮಾಡ್ತಿದ್ಯಾ? ಯೋಚನೆ ಮಾಡು. ನಿನ್ನ ಇಲ್ಲಿ ನೋಡಿದ್ರೆ ಅವ್ರಿಗೆ ಎಷ್ಟು ಬೇಜಾರಾಗಬಹುದು. ಒಂದು ಕೆಲಸ ಮಾಡು, ಸುಮ್ಮನೆ ಇಲ್ಲಿಂದ ತೊಲಗ್ಬಿಡು. ಇಲ್ಲಾಂದರೆ ನೀನು ತುಂಬ ಪಶ್ಚಾತ್ತಾಪ ಪಡ್ತೀಯಾ? ಕೃತಿ ತನ್ನ ಕೈ ಬಿಡಿಸ್ಕೊಳ್ತಾ ಅಂದ್ಲು, ನಾನು ಇಲ್ಲಿಂದ ಎಲ್ಲೂ ಹೋಗಲ್ಲ. ಅವ್ರು ನನ್ನ ತಮ್ಮ ಮಗನನ್ನು ನೋಡ್ಕೊಳ್ಳೋ ಕೇರ್ ಟೇಕರ್ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ. ನಿಮ್ಮ ಜೊತೆ ಇರೋದು ನಂಗೆ ಸಾಧ್ಯನೇ ಇಲ್ಲ. ಆದರೆ ಅವರಿಗಾಗೂ ನಾನು ಇಲ್ಲೇ ಇರ್ತೀನಿ, ಅವ್ರಿಗೋಸ್ಕರ ಮಾತ್ರ. ಅವಳು ಮಾತು ಕೇಳಿ ರಾಣ ತಕ್ಷಣ ಅಂದ, ಓಹೋ, ಹೌದಾ, ನೀನು ಅವರ ಮಗನನ್ನು ನೋಡ್ಕೊಳ್ತೀಯಾ? ಐ ಮೀನ್ ಅವ್ರ ಮಗನ್ನ? ಕೃತಿ ಹ್ಞೂ ಅಂತ ತಲೆ ಅಲ್ಲಾಡಿಸಿದ್ಲು. ರಾಣ ತಕ್ಷಣ ಅಂದ, ಒಂದು ವೇಳೆ ನಿನಗೆ ಅವರ ಮಗನಿಗೆ ಸ್ನಾನ ಮಾಡಿಸೋಕೆ ಹೇಳಿದರೆ ನೀನು ಅವನಿಗೆ ಸ್ನಾನ ಮಾಡಿಸ್ತೀಯಾ? ಕೃತಿ ಹ್ಞೂ ಅಂತ ತಲೆ ಅಲ್ಲಾಡಿಸಿದ್ಲು. ಅದರಲ್ಲಿ ಏನಿದೆ ಅನ್ನೋ ರೀತಿ. ರಾಣ ನಕ್ಕಂದ, ಒಂದು ವೇಳೆ ಅವನು ಇನ್ನೇನಾದರೂ ಹೇಳಿದರೆ ಅದನ್ನು ಮಾಡ್ತೀಯಾ? ಐ ಮೀನ್ ಅವನು ನಿನ್ನ ಮುಂದೆ ಏನಾದರೂ ಆಸೆ ಇಟ್ಟರೆ ಅದನ್ನು ಪೂರ್ತಿ ಮಾಡ್ತೀಯಾ? ಕೃತಿ ಆಶ್ಚರ್ಯದಿಂದ ಅಂದ್ಲು, ಆಸೆ ನನ್ನಿಂದ ಪೂರ್ತಿ ಮಾಡೋಕ್ಕೆ ಸಾಧ್ಯ ಆದರೆ ಖಂಡಿತ ಮಾಡ್ತೀನಿ. ರಾಣ ಇವಾಗ ಒಂದೇ ಜರಕ್ನಲ್ಲಿ ಅವಳು ಕೈ ಬಿಟ್ಟಂತ, ಹಾಗಾದರೆ ಇನ್ಮೇಲೆ ಮಜಾ ಇರುತ್ತೆ. ನಿನಗೆ ಗೊತ್ತಾ, ನಾನು ನನ್ನ ಲೈಫ್ನಲ್ಲಿ ಎಷ್ಟೋ ಹುಡುಗಿಯರು ನೋಡಿದ್ದೀನಿ, ಆದರೆ ನಿನ್ನ ಥರದ ಈ ಥರ ಮುಟ್ಟಾಳನ್ನು ಎಲ್ಲೂ ನೋಡಿರಲಿಲ್ಲ. ಇಲ್ಲಾಂದರೆ ಬಹುಶಃ ಇವತ್ತಿನವರೆಗೂ ನನಗೆ ಬರೀ ಚಾಲಾಕಿ ಹುಡುಗಿಯರು ಸಿಕ್ಕಿದ್ರು ಅನಿಸುತ್ತೆ. ನಿನ್ನ ಥರದ ದಡ್ಡ ಹುಡುಗಿಯರು ಕೂಡ ಈ ಪ್ರಪಂಚದಲ್ಲಿ ಇರ್ತಾರೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಇಷ್ಟು ಹೇಳಿ ಅವನ ತಕ್ಷಣ ಅಲ್ಲಿಂದ ಒಟ್ಟು ಹೋದ. ಮತ್ತು ಕೃತಿಗೆ ಮತ್ತೊಮ್ಮೆ ಅರ್ಥನೇ ಆಗಲಿಲ್ಲ ರಾಣ ಆಡಿದ ಮಾತುಗಳ ಅರ್ಥ ಏನಂತ. ಸ್ವಲ್ಪ ಹೊತ್ತಿನ ನಂತರ ಕೃತಿ ತನ್ನ ರೂಮ್ನಲ್ಲಿದ್ದು ಮತ್ತು ಒಬ್ಬಳು ಕೆಲಸದವಳು ಬಂದು ಬಾಗಿಲು ತಟ್ಟಿದ್ಲು. ಕೃತಿ ಅವಳ ಕಡೆ ನೋಡಿದ್ಲು. ಆ ಕೆಲಸದವಳು ತಕ್ಷಣ ಅಂದ್ಲು, ನಿಮ್ಮನ್ನು ಚಿಕ್ಕ ಸರ್ ಕರೀತಿದ್ದಾರೆ, ಅವರಿಗೆ ಹಾಲು ಕುಡಿಬೇಕನ್ಸಿದೆಯಂತೆ, ಅದಕ್ಕೆ ನೀವು ಅವರಿಗೆ ಹಾಲು ತೊಗೊಂಡು ಅವ್ರ ರೂಮ್ಗೆ ಹೋಗಬೇಕಂತೆ. ಕೆಲಸದವಳು ಮಾತು ಕೇಳಿ ಕೃತಿ ಮುಖದಲ್ಲಿ ಒಂದು ಸಣ್ಣ ನಗು ಬಂತು. ಅವಳನ್ನ ಈ ಕೆಲಸಕ್ಕಾಗಿಯೇ ತಾನೇ ಈ ಮನೆಯಲ್ಲಿ ಇಟ್ಕೊಂಡಿರೋದು. ಕೃತಿ ನಗ್ತಾ ಕೆಲಸದವಳಿಗಂದ್ಲು, ನೀನು ನನಗೆ ಒಂದು ಗ್ಲಾಸ್ ಹಾಲು ಬಿಸಿ ಮಾಡಿಕೊಡು, ಹಾಗೆ ಆ ಚಿಕ್ಕ ಸರ್ ರೂಮ್ ಎಲ್ಲಿದೆ ಅಂತಾನು ತೋರಿಸು, ನಾನು ಅವ್ರ ಹತ್ರ ಹೋಗ್ತೀನಿ. ಹೀಗೆ ಹೇಳ್ತಾ ಅವಳು ಕೆಲಸದವಳ ಜೊತೆ ರೂಮ್ನಿಂದ ಹೊರಗೆ ಬಂದಳು. ಸ್ವಲ್ಪ ಹೊತ್ತಿನಲ್ಲೇ ಇವಾಗ ಅವಳ ಕೈಯಲ್ಲಿ ಒಂದು ಗ್ಲಾಸ್ ಬಿಸಿ ಹಾಲು ಇತ್ತು ಮತ್ತು ಆ ಕೆಲಸದವಳು ಕೃತಿನ ತಂದು ಆ ರೂಮ್ ಮುಂಚೆ ಬಿಟ್ಟು ಹೋದ್ಲು. ಎಲ್ಲಿದು ಮೊದಲು ಕೃತಿನ ಇಟ್ಟಿದ್ರು ಅದೇ ರೂಮ್, ಆದರೆ ಇವಾಗ ಆ ರೂಮನ್ನು ಮೊದಲಿನ ಥರ ನಾರ್ಮಲಾಗಿ ಮಾಡಲಾಗಿತ್ತು. ರಾಣ ಇಷ್ಟೊತ್ತಿಗೆ ತಾನೇ ಸ್ನಾನ ಮುಗಿಸಿ ವಾಶ್ರೂಮಿಂದ ಹೊರಗೆ ಬಂದಿದ್ದ. ಅವನು ಈ ಸಮಯದಲ್ಲಿ ತನ್ನ ಶೇಪ್ ಸೊಂಟಕ್ಕೆ ಬರೀ ಒಂದು ಟವಲ್ ಅಷ್ಟೇ ಸುತ್ತಿದ್ದ ಮತ್ತು ಅವನ ಕಣ್ಣುಗಳು ಪದೇ ಪದೇ ಬಾಗಿಲು ಕಡೆ ಹೋಗ್ತಿತ್ತು. ಅವನ ಕೃತಿ ಬರೋದನ್ನೇ ಕಾಯ್ತಿದ್ದ. ಕೃತಿ ಕೆಲಸದವಳು ಹೇಳಿದಲ್ವಾ ಚಿಕ್ಕ ಸರ್ಗೆ ಹಾಲು ಬೇಕು ಅಂತ ರೂಮ್ಗೆ ಹೋಗೋಕ್ಕೆ, ಅದಕ್ಕೆ ಅವಳು ಅದೇ ಹಾಲಿನ ಗ್ಲಾಸ್ ಇಟ್ಕೊಂಡು ರಾಣನ ರೂಮ್ ಮುಂದೆ ನಿಂತಿದ್ಲು. ಅವಳು ಒಳಗಡೆ ಬಂದು ಆ ಕಡೆ ಈ ಕಡೆ ನೋಡಿದ್ಲು. ಅವಳಿಗೆ ಎಲ್ಲೂ ಯಾವ ಸಣ್ಣ ಮಗುನೂ ಕಾಣಿಸ್ಲಿಲ್ಲ, ಅಲ್ಲಿ ಜುನೂನ್ ಕೂಡ ಇಲ್ಲ. ಅವಳು ತನಗೆ ತಾನೇ ಅಂದ್ಕೊಂಡ್ಳು, ನಾನೇನಾದರೂ ತಪ್ಪು ರೂಮ್ ಬಂದ್ಬಿಟ್ನಾ? ಆ ಮಿಸ್ಟರ್ XYZ ಗರ್ಲ್ಫ್ರೆಂಡು ಮತ್ತು ಆ ಚಿಕ್ಕ ಹುಡುಗ ಬೇರೆ ಯಾವುದಾದ್ರೂ ರೂಮ್ನಲ್ಲಿದ್ದಾರಾ? ಹೀಗೆ ಹೇಳ್ತಾ ಅವಳು ಯೋಚನೆ ಮಾಡ್ತಿದ್ಲು ಇವಾಗ ಏನು ಮಾಡಬೇಕು ಅಂತ. ಅಷ್ಟರಲ್ಲೇ ಅವಳ ಕಿವಿಗೆ ರಾಣನ ಧ್ವನಿ ಕೇಳಿಸ್ತು, ನೀನು ಇಷ್ಟೊಂದು ಬೇಗ ಹಾಲು ತೊಗೊಂಡು ಬಂದುಬಿಟ್ಯಾ? ಅವನ ಧ್ವನಿ ಕೇಳಿ ಕೃತಿ ತಿರುಗಿ ಬಾಲ್ಕನಿ ಕಡೆ ನೋಡಿದ್ಲು. ಅಲ್ಲಿ ರಾಣ ನಿಂತಿದ್ದ.
ರಾಣ ಅವಳ ಹತ್ರ ಬಂದ ಮತ್ತು ಅವಳ ಕಡೆ ನೋಡಿ ನಗೋಕ್ಕೆ ಶುರು ಮಾಡ್ದ. ಅವನ ಮುಖದಲ್ಲಿ ಆ ನಗು ನೋಡಿನೇ ಕೃತಿಗೆ ಆಶ್ಚರ್ಯ ಆಯಿತು. ಯಾಕಂದರೆ ರಾಣ ಮುಖ ಯಾವಾಗಲೂ ಕೋಪದಿಂದ ಕೆಂಪಗಾಗಿರ್ತಿತ್ತು. ಆದರೆ ಅದರ ಕಡೆ ಜಾಸ್ತಿ ಗಮನ ಕೊಡದೆ ಕೃತಿ ಮೆಲ್ಲಗೆ ನಗ್ತಾ ಅಂದ್ಲು, ಅದೇ ಚಿಕ್ಕ ಪಾಪು ಎಲ್ಲಿದ್ದಾರೆ? ನಾನು ಅವ್ರಿಗೆ ಹಾಲು ಕುಡಿಸ್ಬೇಕು. ರಾಣ ನಗ್ತಾ ಅಂದ, ನಿನ್ನ ಎದುರುಗಡೆ ನೀನು ನಿಂತಿದ್ದಾನಲ್ಲ. ಕೃತಿ ಒಂದು ಸಲ ರಾಣನ ನೋಡಿದ್ಲು, ಆಮೇಲೆ ಅವನ ಎಡಬಲ ಹಿಂದಕ್ಕೆಲ್ಲ ನೋಡಿದ್ಲು. ಆದರೆ ಎಲ್ಲೂ ಯಾವ ಸಣ್ಣ ಮಗುನೂ ಕಾಣಿಸ್ತಿಲ್ಲ. ಅವಳಿಗೆ ಮುಖ ಸೊಟ್ಟಗೆ ಮಾಡ್ತಾ ಅಂದ್ಲು, ನಾನು ಚಿಕ್ಕ ಪಾಪುನ ಕೇಳ್ತಿದ್ದೀನಿ, ನಿಮ್ಮ ಬಗ್ಗೆ ಅಲ್ಲ. ಮಿಸ್ಟರ್ XYZ, ಪ್ಲೀಸ್ ನನಗೆ ಹೇಳಿ, ಆ ಚಿಕ್ಕ ಹುಡುಗ ಎಲ್ಲಿದ್ದಾರೆ? ಅವ್ರಿಗೆ ಹಾಲು ಕುಡಿಸ್ಬೇಕು ನಾನು. ಬಹುಶಃ ಹಸಿವಾಗಿರ್ಬೇಕು ಅವ್ರಿಗೆ. ರಾಣ ತಕ್ಷಣ ಅಂದ, ಹಸಿವಾಗಿದೆ, ಸಿಕ್ಕಾಪಟ್ಟೆ ಹಸಿವಾಗಿದೆ, ಹಾಲು ಕುಡಿಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಆಗ್ತಿದೆ, ಆದರೆ ಈ ಹಾಲಲ್ಲ. ಹೀಗೆ ಹೇಳ್ತಾ ಅವನು ಆ ಗ್ಲಾಸ್ ಕಡೆ ನೋಡ್ದೆ, ಯಾವುದರಲ್ಲಿ ಸಿಂಪಲ್ ಹಾಲಿತ್ತು ಅದನ್ನು. ಕೃತಿ ತಕ್ಷಣ ಅಂದ್ಲು, ಹಾಗಾದರೆ ಇನ್ಯಾವ ಹಾಲಿರುತ್ತೆ? ರಾಣ ತುಂಟತನದಿಂದ ನಗುವಿನಂದೆಯಿಂದ, ಹಾಲು ತುಂಬ ಥರದಿರುತ್ತೆ. ಕೃತಿ ತಕ್ಷಣ ಅಂದ್ಲು, ಆದರೆ ಮಕ್ಕಳಿಗೆ ಸಿಂಪಲ್ ಹಾಲು ಅಷ್ಟೇ ಒಳ್ಳೆಯದು. ನೀವು ನನಗೆ ಹೇಳಿ, ಆ ಚಿಕ್ಕ ಪಾಪು ಎಲ್ಲಿದ್ದಾರೆ ಅಂತ. ನಾನು ಅವ್ರಿಗೆ ಹಾಲು ಕುಡಿಸ್ಬೇಕು, ಪ್ಲೀಸ್ ನನ್ನ ಟೈಮ್ ವೇಸ್ಟ್ ಮಾಡಬೇಡ. ರಾಣ ನಕ್ಕಂದ, ನೀನು ಟೈಮ್ ವೇಸ್ಟ್ ಮಾಡ್ತಿದ್ದೀನಿ, ಎಲ್ಲಿ ಮಾಡ್ತಿದ್ದೀನಿ? ನೀನೇ ಟೈಮ್ ವೇಸ್ಟ್ ಮಾಡ್ತಿದ್ಯಾ. ನನಗೆ ಹಸಿವಾಗಿದೆ ಮತ್ತು ನೀನು ಬರೀ ನನ್ನ ಜೊತೆ ಮಾತಾಡ್ತಾ ನಿಂತಿದ್ದಿ. ನನಗೆ ಹಾಲು ಕುಡಿಸಿವಾಗ. ಹೀಗೆ ಹೇಳ್ತಾ ಅವನು ಕೃತಿಯ ಇನ್ನು ಹತ್ತಿರ ಬಂದವಳು ಸೊಂಟದ ಮೇಲೆ ಕೈ ಇಟ್ಟ. ಕೃತಿ ಒಂದೇ ಏಟಿಗೆ ನಡುಗೆ ಹೋದ್ಲು. ಅವಳು ಹಿಂದಕ್ಕೆ ಸರಿಯೋಕ್ಕೆ ಶುರು ಮಾಡಿದ್ಲು. ಆದರೆ ಅವಳು ಎಷ್ಟು ಹಿಂದಕ್ಕೆ ಸರಿತಿದ್ಲು, ರಾಣ ಅವಳು ಅಷ್ಟೇ ಹತ್ರ ಬರ್ತಿದ್ದ. ಅವಳು ಇವಾಗ ಕೋಪದಿಂದ ಅಂದ್ಲು, ನನ್ನ ತಲೆ ಕೆಟ್ಟಿದೆ, ನಾನು ಯಾಕೆ ನಿಮ್ಮ ಜೊತೆ ಟೈಮ್ ವೇಸ್ಟ್ ಮಾಡ್ತಿದ್ದೀನಿ? ಇವಾಗ ನಾನು ನಿಮ್ಮ ಗರ್ಲ್ಫ್ರೆಂಡ್ ಹತ್ರ ಹೋಗ್ತೀನಿ, ಅವರೇ ನನಗೆ ಹೇಳ್ತಾರೆ ನಿಮ್ಮ ಆ ಚಿಕ್ಕ ಮಗು ಎಲ್ಲಿದೆ ಅಂತ. ಅವಳ ಮಾತು ಕೇಳಿ ರಾಣಾಗಂತೂ ಸಿಕ್ಕಾಪಟ್ಟೆ ನಗು ಬರ್ತಿತ್ತು. ಇವತ್ತಿನವರೆಗೂ ಅವನು ಮದುವೆನೇ ಮಾಡ್ಕೊಂಡಿರಲಿಲ್ಲ. ಮದುವೆ ಆಗಿರಲಿ, ಇನ್ನು ಹುಡುಗಿಯರ ಸಹವಾಸಕ್ಕೂ ಹೋಗಿರಲಿಲ್ಲ. ಇಂಥದ್ರಲ್ಲಿ ಕೃತಿ ಇಲ್ಲಿ ಕೂತು ಅವನನ್ನು ಒಂದು ಮಗುವಿನ ಅಪ್ಪ ಮಾಡಿಬಿಟ್ಟಿದ್ದಾಳೆ. ಅವನ ತಕ್ಷಣ ನಗ್ತಾ ಅಂದ, ನನ್ನ ಮಾತು ನಿನಗೆ ನಂಬಿಕೆ ಇಲ್ವಾ? ಪರವಾಗಿಲ್ಲ, ಆದರೆ ಆಮೇಲೆ ನನ್ನ ಗರ್ಲ್ಫ್ರೆಂಡ್ ನಿನ್ನ ಕೆಲಸದಿಂದ ತೆಗೆದು ಹಾಕಿದ್ಲು ಅಂತ ಮಾತ್ರ ಹೇಳಬೇಡ. ಅವಳಿಗೆ ತನ್ನ ಚಿಕ್ಕ ಮಗುನಿಗೆ ಯಾರಾದರೂ ಬೇಜಾರು ಮಾಡಿದ್ರೆ ಸ್ವಲ್ಪನೂ ಇಷ್ಟ ಆಗಲ್ಲ. ಅದಕ್ಕೆ ಬೇಗನೆ ನನಗೆ ಈ ಹಾಲು ಕುಡಿಸು. ಕೃತಿ ಕೋಪದಿಂದ ಅಂದ್ಲು, ವಿಚಿತ್ರ ಮನುಷ್ಯ ನೀವು. ತಂದೆ ಮಗುವಿನ ಹಾಲನ್ನು ನೀವೇ ಕುಡಿಯೋಕ್ಕೆ ನಿಂತಿದ್ದೀರಾ? ಪೇರೆಂಟ್ಸ್ ಆದರೆ ತಾವು ಉಪವಾಸ ಇದ್ದರೂ ತಮ್ಮ ಮಕ್ಕಳಿಗೆ ತಿನ್ನಿಸ್ತಾರೆ, ಆದರೆ ಇಲ್ಲಿ ನಿಮಗೆ ನಿಮ್ಮದೇ ಮಗುವಿನ ಪಾಲಿನ ಹಾಲು ಕುಡಿಬೇಕಾ? ನೀವು ನಿಜವಾಗ್ಲೂ ತುಂಬ ಕೆಟ್ಟ ಮನುಷ್ಯ. ನನಗೆ ಇನ್ಮೇಲೆ ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಇಷ್ಟು ಹೇಳಿ ಅವಳು ತಕ್ಷಣ ಅಲ್ಲಿಂದ ಹೋಗೋಕೆ ಹೊರಟಳು. ಸಡನ್ನಾಗಿ ರಾಣ ಅವಳ ಕೈ ಹಿಡಿದು ತಡೆದ ಹೋಗದಂತೆ. ಕೃತಿ ಕೈಯಲ್ಲಿದ್ದ ಹಾಲಿನ ಗ್ಲಾಸ್ ಒಂದೇ ಏಟಿಗೆ ಅಲುಗಾಡ್ತು ಮತ್ತು ಹಾಲಿನ ಕೆಲವು ಹನಿಗಳು ಕೆಳಗೆ ಬಿದ್ದವು. ರಾಣ ಇವಾಗ ಅವಳೆ ಇಡೀ ಸೊಂಟಕ್ಕೆ ತನ್ನ ಕೈಗಳನ್ನ ಬೆಳೆಸಿ ಅಂದ, ನನಗೆ ಗೊತ್ತಿಲ್ಲ ಮುಂದೆ ನನಗೆ ಮಕ್ಕಳು ಆಗ್ತಾರೋ ಇಲ್ವೋ ಅಂತ, ಆದರೆ ಒಂದು ವೇಳೆ ಆದರೆ ನಾನು ನಿಜವಾಗ್ಲೂ ಅವ್ರ ಪಾಲಿನ ಹಾಲನ್ನು ನಾನೇ ಕುಡಿದು ಬಿಡ್ತೀನಿ. ಹೀಗೆ ಹೇಳುವಾಗ ಸಡನ್ನಾಗಿ ಅವಳ ಕಣ್ಣುಗಳ ಕೃತಿ ಕುತ್ತಿಗೆ ಮೇಲೆ ಬಿದ್ದವು. ಕೃತಿಗೆ ಮೈ ಜುಮ್ ಅಂದಾಗಾಯಿತು. ಅವಳು ಇಡೀ ಮೈಯಲ್ಲಿ ಒಂಥರ ಕರೆಂಟ್ ಪಾಸ್ ಆದಂಗೆ ಆಗೋಯಿತು. ಕಣ್ಣುಗಳು ಅವಳ ಮೇಲೆ ಇನ್ನೂ ಆಳವಾಗಿ ಬಿದ್ದವು. ಕೃತಿ ಕೋಪದಿಂದ ಅಂದ್ಲು, ನೀವು ಬೇರೆ ಹುಡುಗಿಯ ಜೊತೆ ಈ ಥರ ಫ್ಲರ್ಟ್ ಮಾಡಿದ್ರೆ ನಿಮ್ಮ ಆ ಗರ್ಲ್ಫ್ರೆಂಡ್ಗೆ ಡಿವೋರ್ಸ್ ಕೊಡಿಸಿ ಕಳಿಸ್ಬಿಡ್ತಾರೆ. ರಾಣ ನಕ್ಕಂದ, ಮೊದಲೇ ವಿಷಯ ನನ್ನ ಗರ್ಲ್ಫ್ರೆಂಡ್ ನನಗೆ ಡಿವೋರ್ಸ್ ಕೊಡ್ಸೋಕ್ಕಾಗಲ್ಲ. ಇನ್ನು ಈ ವಿಷಯ ಅವಳಿಗೆ ಗೊತ್ತಾಗೋದು ಹೇಗೆ? ನೀನು ಅವಳಿಗೆ ಹೇಳಲ್ಲ, ನಾನು ಹೇಳಲ್ಲ, ಇನ್ನು ಅವಳಿಗೆ ಹೆಂಗೆ ಗೊತ್ತಾಗ್ಬಿಡುತ್ತೆ? ಕೃತಿ ತಕ್ಷಣ ಅಂದ್ಲು, ನಾನೇ ಹೇಳ್ತೀನಿ ಅವರಿಗೆ ನೀವು ಎಂಥ ಲಫಂಗ ಮನುಷ್ಯ ಅಂತ. ರಾಣ ಅವಳನ್ನ ಒಂಥರ ಆಶ್ಚರ್ಯದಿಂದ ನೋಡಂದ, ಏನು? ಕೃತಿ ಮುಖ ಸೊಟ್ಟಗೆ ಮಾಡ್ತಾ ಅಂದ್ಲು, ಲಫಂಗ ಅದರ ಹೈಯೆಸ್ಟ್ ಲೆವೆಲ್ ನೀವು. ರಾಣ ಅವಳ ಮಾತು ಕೇಳಿ ಜೋರಾಗಿ ನಗೋಕ್ಕೆ ಶುರು ಮಾಡಿಬಿಟ್ಟ. ಅವನು ಕೃತಿ ಕೈ ಮೇಲೆ ತನ್ನ ಕೈ ಇಟ್ಟಂದ, ಇವಾಗ ನೀನು ನನ್ನನ್ನು ಹಂಗಂದ್ರು ಅನ್ಕೋ, ಇಲ್ಲ ರಸಗುಲ್ಲ ಅಂತಾದರೂ ಅನ್ಕೋ, ಈ ಎಕ್ಸ್ಟ್ರಾ ಅಫೇರ್ ಮಾತ್ರ ನಾನು ನಡೆಸಿ ತೀರ್ತೀನಿ. ಇಷ್ಟು ಹೇಳಿ ಅವನು ಕೃತಿ ಕೈಲಿದ್ದ ಗ್ಲಾಸ್ ಅಂತ ತುಟಿಗಳಿಗೆ ತಾಗಿಸಿ ಹಾಲು ಕುಡಿಯೋಕ್ಕೆ ಶುರು ಮಾಡ್ದ. ಹಾಲು ಪೂರ್ತಿ ಮುಗಿಸಿದ ಮೇಲೆ ಅವನ ಕಣ್ಣುಗಳು ಮತ್ತೊಮ್ಮೆ ಕೃತಿ ಕುತ್ತಿಗೆ ಕಡೆ ಹೋದವು ಮತ್ತು ಅವನು ತನ್ನ ತುಟಿಗಳನ್ನ ನಾಲಿಗೆಯಿಂದ ಒರೆಸ್ಕೊಂಡ. ಅವನು ಈ ನಡವಳಿಕೆ ನೋಡಿ ಕೃತಿ ತಕ್ಷಣ ತನ್ನ ಮುಖವನ್ನು ಇನ್ನೊಂದು ಕಡೆ ತಿರುಗಿಸ್ಕೊಂಡ್ಳು ಮತ್ತು ಆ ಗ್ಲಾಸ್ ಇಟ್ಕೊಂಡು ಅಲ್ಲಿಂದ ಪೂರ್ತಿ ಓಡೋಕ್ಕೆ ಶುರು ಮಾಡಿದ್ಲು. ಆದರೆ ಅವಳು ಓಡೋಕ್ಕೆ ಹೋದ ತಕ್ಷಣ ಕೆಳಗೆ ಬಿದ್ದಿದ್ದ ಹಾಲಿನ ಹನಿ ಮೇಲೆ ಅವಳ ಕಾಲು ಬಿತ್ತು ಮತ್ತು ಮರುಕ್ಷಣ ಅವಳ ಕಾಲು ಸ್ಲಿಪ್ ಆಯಿತು. ಆದರೆ ಅವಳು ಕೆಳಗೆ ಬೀಳೋ ಮುಂಚೆನೇ ರಾಣ ಅವಳನ್ನ ತನ್ನ ತೋಳುಗಳಲ್ಲಿ ಹಿಡಿದು ಕಾಪಾಡ್ದ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.